ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕರ್ನಾಟಕದಲ್ಲಿ ಬರದ ನಡುವೆಯೂ ತಮಿಳುನಾಡು ಖ್ಯಾತೆ ತೆಗೆದಿದೆ. ಮೇಕೆದಾಟು ಅಣೆಕಟ್ಟು ವಿಚಾರದಲ್ಲಿ ತಮಿಳುನಾಡಿನ ಅನುಮತಿ ಇಲ್ಲದೆ ಒಂದು ಇಟ್ಟಿಗೆಯನ್ನು ಹಾಕೋದಕ್ಕೆ ಬಿಡೋದಿಲ್ಲ ಅಂತ ತಮಿಳುನಾಡು ಕಾಂಗ್ರೆಸ್ ಅಧ್ಯಕ್ಷ ಬಿ ಮಾಣಿಕ್ಯಂ ಟ್ಯಾಗೋರ್ ಅವರು ತಮ್ಮದೇ ಪಕ್ಷ ಅಧಿಕಾರದಲ್ಲಿ ಇರುವ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಚ್ಚರಿಕೆಯನ್ನ ಇಲ್ಲಿ ಕೊಟ್ಟಿರೋದು ತಮಿಳುನಾಡಿನ ಕಾಂಗ್ರೆಸ್ ಅಧ್ಯಕ್ಷ. ನೋಡಿ, ರಾಜ್ಯದಲ್ಲಿ ಈಗ ಬರ ಪಾಲಿಟಿಕ್ಸ್ ತಾರಕಕ್ಕೇರ್ಬಿಟ್ಟಿದೆ. ತೀವ್ರ ಬರಗಾಲ ಮತ್ತು ನೀರಿನ ಅಭಾವದ ನಡುವೆಯೇ ಸಿಎಂ ಡಿಕೆ ಶಿವಕುಮಾರ್ ಅವರು ರೈತರಿಗೆ ನೀಡಿರುವ ಒಂದು ಹೇಳಿಕೆ ಈಗ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ದೊಡ್ಡ ರಾಜಕೀಯ ಯುದ್ಧಕ್ಕೆ ಕಾರಣ ಆಗಿದೆ. ಡ್ಯಾಂಗಳಲ್ಲಿ ನೀರಿಲ್ಲ, ಹಾಗಾಗಿ ರೈತರು ಸದ್ಯಕ್ಕೆ ಬೆಳೆ ಬೆಳೆಯಬೇಡಿ ಅಂತ ಡಿಕೆ ಶಿವಕುಮಾರ್ ನೀಡಿರುವ ಸಲಹೆಗೆ ಬಿಜೆಪಿ ಕೆಂಡಾಮಂಡಲವಾಗಿದೆ. ಒಂದು ಚೂರು ಇನ್ಫ್ಲೋ ಬರ್ತಾ ಇಲ್ಲ. ಈ ನಮ್ಮ ಕಾವೇರಿ ಬೇಸಿನಲ್ಲಿ ಅಲ್ಲೂ ಕೂಡ ಭಾಳ ಕಡಿಮೆ ಆಗಿಬಿಟ್ಟಿದೆ. ಲಾಸ್ಟ್ ಟೈಮು 88 ಇತ್ತು ಹೇಮಾವತಿಗೆ, ಇವಾಗ 40ಕ್ಕೆ ಬಂದಿದೆ. KRS 100 ಇತ್ತು ಲಾಸ್ಟ್, ಇವತ್ತಿಗೆ 22ರಲ್ಲಿದೆ. ಕಬಿನಿಲಿ 79 ಇತ್ತು, 26 ಇದೆ. ಈ ರೀತಿ 20%ಗೆ ಇನ್ಫ್ಲೋ ಇವತ್ತಿನ ದಿನಕ್ಕೆ ಹಿಡಿದಿದೆ. ಸೊ ಇವೆಲ್ಲ ನನಗೆ ಭಾಳ ಸಮಸ್ಯೆ ಕಾಣ್ತಾ ಇದೆ. ರೈತರು ಭಾಳ ನೀವು ಪ್ರೆಷರ್ ಬಿಲ್ಡಪ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಬೆಳೆಗಳಲ್ಲಿ ಹಾಕ್ಕೊಡ್ಬೇಕಾದ್ರೆ ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳ್ಳೋಕೆ ಹೋಗ್ಬೇಡಿ. ನೀರಿಲ್ಲದೆ ನೀರು ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ನೀವು ಮುಂದಿನ ದಿನದ ಮಳೆನ ಗಮನದಲ್ಲಿ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ನೀರಿಲ್ಲ, ಬೆಳೆಯನ್ನ ಬೆಳೆಯೋದು ಬೇಡ, ಭೀಕರ ಬರಗಾಲದ ಮುನ್ಸೂಚನೆ ಸಂಪುಟದಲ್ಲಿ ಚರ್ಚೆ ಮಾಡಿ ರಾಜ್ಯದ ಜಲಾಶಯಗಳಲ್ಲಿ ನೀರಿಲ್ಲದೆ ಇರೋ ಕಾರಣ ರೈತರು ಬೆಳೆಯನ್ನ ಬೆಳಿಬೇಡಿ ಅನ್ನೋ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಬಹಳ ಆಶ್ಚರ್ಯವನ್ನು ಕೂಡ ತಂದಿದೆ, ಬಹಳ ನೋವನ್ನು ಕೂಡ ತಂದಿದೆ. ನೀರಿಲ್ಲ, ಬೆಳೆ ಬೆಳೆಯಬೇಡಿ. ಏನು ಡಿ ಕೆ ಶಿವಕುಮಾರ್ ಇಷ್ಟು ವರ್ಷ ಸಾವಿರಾರು ವರ್ಷದಿಂದ ಏನು ಡಿ ಕೆ ಶಿವಕುಮಾರ್ ಕೇಳಿ ಬೆಳೆ ಬೆಳೀತಾ ಇದ್ರ? ರೈತರಿಗೆ ಗೊತ್ತಿಲ್ವಾ ಯಾವಾಗ ಬೆಳೆ ಬೆಳಿಬೇಕು, ಯಾವ ಬೆಳೆ ಬೆಳಿಬಾರ್ದು? ಮಳೆ ಕಡಿಮೆ ಆದಾಗ ಯಾವ ಬೆಳೆ ಬೆಳಿಬೇಕು, ಮಳೆ ಜಾಸ್ತಿ ಇದ್ದಾಗ ನೀರಾವರಿ ಇದ್ದಾಗ ಯಾವನ್ ಬೆಳಿಬೇಕು? ಅದು ಅವ್ರ ರಕ್ತಗತವಾಗಿ ಬಂದ್ಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಕೇಳಿ ಏನೋ ಅವಶ್ಯಕತೆ ಇಲ್ಲ. ನೀರಿಲ್ಲ, ಡಿ ಕೆ ಶಿವಕುಮಾರ್ ಕಾಲ್ಗುಣನೋ ಗೊತ್ತಿಲ್ಲ, ಏನೋ ಬರಗಾಲ ಶುರು ಬಂದ ತಕ್ಷಣ ಬರಗಾಲ. எங்களை பொறுத்த மட்டும் மேகதாது அணை கட்டுவது என்பது தமிழ்நாட்டுக்கு செய்கின்ற மிகப்பெரிய துரோகம். நாங்க அங்க ஒரு எங்களுடைய உயர்கல்வித்துறை அமைச்சர் சொன்னாப்ல, அங்க எங்களை பொறுத்த மட்டும் ஒரு செங்கலை கூட வைக்கக்கூடாதுங்கிறதுக்கு தமிழக அரசு நடவடிக்கை எடுக்கணும். கர்நாடகா அதை போய் கேட்கும், ஆனா கொடுக்க வேண்டிய இடத்துல மோடி இருக்காரு. மோடி தமிழ்நாட்டுக்கு துரோகம் செய்யக்கூடாது. தமிழ்நாட்டு மக்கள்கிட்ட இருக்க அவருடைய வன்மம், கோபம், ஒரு சீட்டை கொடுத்துட்டாங்க தமிழ்நாட்டுல மக்கள், ஒரே ஒரு எம்எல்ஏ தாண்டா கொடுத்துருக்கீங்க அப்படின்னு சொல்லி அந்த கோவத்தை காட்டி மேகதாதுக்கு அவர் ಅನುಮತಿ கொடுத்துடக்கூடாது. ಬೆಳೆನೇ ಬೆಳಿಬೇಡ ಅಂದ್ರೆ ಹೆಂಗೆ ಅಂತ. ನಿಜ, ಅದು ಯಾಕೆ ಅಂತಂದ್ರೆ ಇದು ರೈತರ ಮೇಲೆ ಹೊಟ್ಟೆ ಮೇಲೆ ಹೊಡೆದಂಗಾಗುತ್ತೆ. ಹಾಗೆ ನೋಡಿದ್ರೆ ಮಲೆನಾಡು ಕರಾವಳಿ ಭಾಗದಲ್ಲೇ ಸರಿಯಾಗಿ ಮಳೆ ಬೀಳ್ತಾ ಇಲ್ಲ. ನಾನು ಪ್ರತಿ ದಿನ ಕೇಳ್ತೀನಿ ನಾನು, ನಮ್ದು ದಾಂಡೇಲಿ ಬಹಳಷ್ಟು ಪಶ್ಚಿಮ ಘಟ್ಟ ಮಳೆ ಬರ್ಬೇಕು, ಪ್ರತಿ ಮಳೆ ಬರ್ತಾ ಇದೆ, ಮೋಡ ಆಗಿದೆ, ಮಳೆ ಬರ್ತಾ ಇಲ್ಲ. ಮೋಡ ಏನೋ ಬರುತ್ತೆ ಅಂತ ಹೇಳಿದ್ದಾರೆ, ಆರೆಂಜ್ ಅಲರ್ಟ್ ಅಂತ ಹೇಳಿದ್ದಾರೆ ಅಂತ. ಅಂದ್ರೆ ಕರಾವಳಿ ಮತ್ತು ಪಶ್ಚಿಮ ಘಟ್ಟದ ಭಾಗದಲ್ಲೇ ಮಳೆ ಕೊರತೆ ಇದೆ ಮತ್ತು ದಕ್ಷಿಣ ಒಳನಾಡಿನಲ್ಲೂ ಕೂಡ ಮಳೆಯ ಕೊರತೆ ಇದೆ. ಹೀಗಾಗಿ ಮಳೆ ಕೊರತೆ ಇದೆ, ಇನ್ಫ್ಲೋ ಕಡಿಮೆ ಇದೆ, ಶೂನ್ಯ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇನ್ಫ್ಲೋನೇ ಇಲ್ಲ ಅಂತ. ಸೊ ಜಲಾಶಯಗಳ ನೀರಿನ ಮಟ್ಟವನ್ನ ನಂಬಿ ತಾವು ಬಿತ್ತನೆ ಮಾಡಬೇಡಿ. ನಾಳೆ ನೀರ್ ಬಿಡಿ ಅಂತಂದ್ರೆ ನಾವು ಬಿಡಕ್ಕಾಗದೆ ಇರುವಂತ ಸಿಚುವೇಶನ್ಗೆ ಬರಬಹುದು. ಸೊ ಬಿತ್ತನೆ ಮಾಡಿ ನೀವು ಮಳೆಗಾಗಿ ಅಥವಾ ಜಲಾಶಯದ ನೀರಿಗಾಗಿ ಕಾಯ್ಕೊಂಡಿದ್ದಾರೆ ಬಿಡಕ್ ಕಷ್ಟ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ.
ಬಟ್ ಪ್ರತಿ ಬಾರಿ ಈ ರೀತಿಯಾದಂಥ ಬರದ ಮುನ್ಸೂಚನೆ ಇದ್ದಾಗ, ಮಳೆ ಕಡಿಮೆ ಆದಾಗ ಯಾವುದೇ ಗೌರ್ನಮೆಂಟ್ ಇರಲಿ, ಅದು ಯಾರು ಎಂ ಬಿ ಪಾಟೀಲೇ ಇರಲಿ ಅಥವಾ ಬೇರೆ ಕೃಷ್ಣ ಬೈರೇಗೌಡ ಇರ್ಲಿ, BC ಪಾಟೀಲ್ ಅವರೇ ಇರ್ಲಿ, ಇಂಥವು ಆಗಾಗ್ಗೆ ಹೇಳಿದ್ದಾರೆ. ಬಟ್ ರೈತರು ಹೊಟ್ಟೆಗೆ ಏನ್ ತಿನ್ಬೇಕು, ಮತ್ತೆ ಬಿತ್ತನೆ ಮಾಡ್ಲಿಲ್ಲ ಅಂತಂದ್ರೆ ಅವ್ರ ಕನ್ಸರ್ನ್ ಇದೆ ಅಲ್ಲ. ಸೊ ಇಂಥ ಸಂದರ್ಭದಲ್ಲಿ ಮಳೆಯನ್ನ ನಂಬಿ ನಮ್ದು ಜೂಜಾಟ. ಯಾಕಂದ್ರೆ ಮಳೆ ಬಂದ್ರೆ ಡ್ಯಾಮ್ಗಳು ತುಂಬುತ್ತೆ, ಡ್ಯಾಮ್ಗಳಿಂದ ನೀರು ಕಾಲುವೆಗಳೇ ಹರಿಸ್ಕೊಂಡು ನಾವು ಕೃಷಿ ಮಾಡುವಂಥವ್ರು. ಬಟ್ ನೀವು ತಮಿಳ್ನಾಡಿಗೆ ನೀರು ಹರಿಸಿ ನಮಗಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತ ಬಿಜೆಪಿ ಈಗ ಆರೋಪ ಮಾಡ್ತಾ ಇದೆ. ಅದಕ್ಕೆ ಸರ್ಕಾರ ಉತ್ತರ ಕೊಡ್ಬೇಕು. ಡ್ಯಾಮ್ ಅಲ್ಲಿ ನೀರಿಲ್ಲ ಅಂದ್ರೂ ಕೂಡ ತಾವು ವಾಡಿಕೆಯಂತೆ ತಮಿಳ್ನಾಡಿಗೆ ನೀರು ಬಿಟ್ಟಿದ್ದೀರಾ, ಕದ್ದು ಮುಚ್ಚಿ ಬಿಟ್ಟಿದ್ದೀರಾ, ಇದ್ರ ಬಗ್ಗೆ ತಾವು ಉತ್ತರ ಕೊಡ್ಬೇಕು. ಅದ್ಯಾವ್ದೋ ಫೋಟೋಸ್ಗಳನ್ನೆಲ್ಲ ಇವ್ರು ಬಿಡುಗಡೆ ಮಾಡಿದ್ದಾರೆ, ವಿಡಿಯೋಗಳನ್ನ ಬಿಡುಗಡೆ ಮಾಡಿದ್ದಾರೆ. ನೀರ್ ಫ್ಲೋ ಆಗ್ತಾ ಇರೋದು ಅದು ಸತ್ಯನಾ? ಯಾಕಂದ್ರೆ ನಾವು ಯಾವಾಗ್ಲೂ ಕೂಡ ಲಿವ್ ಲೆಟ್ ಲಿವ್ ಅನ್ನುವಂತ ಪಾಲಿಸಿಯಲ್ಲಿ ನಾವು ಉಳಿಬೇಕು, ಬೇರೆಯವ್ರನ್ನೂ ಉಳಿಸ್ಬೇಕು. ಸೊ ನಮಗೆ ನೀರಿಲ್ಲದೆ ನಾವು ಸಾಯ್ಬೇಕು, ಬೇರೆಯವ್ರು ಮಾತ್ರ ಬದುಕಬೇಕು ಅಂತಂದ್ರೆ ಅದು ಸಾಧ್ಯ ಇಲ್ಲ. ನಮ್ಮ ರೈತರು ಫಸ್ಟ್ ಪ್ರಯಾರಿಟಿ, ಆಮೇಲೆ ಬೇರೆ. ಸೊ ನಮ್ಮ ರೈತರು ನೀವು ಅನ್ಯಾಯ ಮಾಡ್ತಾ ಇದ್ದೀರಾ, ನೀವು ಅನ್ಯಾಯ ಮಾಡ್ತಿದ್ದೀರಿ ಅಂತ ಬಿಜೆಪಿ ಇವತ್ತು ಆರೋಪ ಮಾಡ್ತಾ ಇದೆ. ಹಾಗಾಗಿ ನೀವು ನಮ್ಮ ರೈತರಿಗೆ ಬೆಳೆ ಬೆಳಿಬೇಡಿ ಅಂತ ಹೇಳಿ ನೀವು ತಮಿಳ್ನಾಡಿಗೆ ನೀರು ಬಿಡ್ತಾ ಇದ್ದೀರಿ ಅಂದ್ರೆ ಇದು ನೀವು ಕರ್ನಾಟಕದ ರೈತರಿಗೆ ಮಾಡುವಂತ ಅನ್ಯಾಯ ಮತ್ತು ದ್ರೋಹ. ಇಲ್ಲ ಅನ್ನೋದಾದ್ರೆ ನಾಳೆ ಹೇಳಿ. ಇವತ್ತು ವಿಜೇಂದ್ರ ಅವರು, ಅಶೋಕ್ ಅವರು ಹೇಳ್ತಾ ಇದ್ದಾರಲ್ಲ, ಸೊ ಸುಮ್ನೆ ಈಗ ಅಶೋಕ್ ಅವ್ರನ್ನ DK ಶಿವಕುಮಾರ್ ಅವ್ರನ್ನ ಕೇಳಿ ಬಿತ್ತನೆ ಮಾಡೋದಲ್ಲ ಅಂತ ಆರ್ ಅಶೋಕ್ ಅವ್ರು ಹೇಳ್ತಾ ಇದಾರೆ. ನಿಮ್ಮನ್ನ ಕೇಳಿ ಮಾಡಿದ್ರು ಕೂಡ ಅವ್ರು ನೀರ್ ಬೇಕೇ ಬೇಕು, ನೀರಿಲ್ದೆ ಮಾಡಕ್ ಆಗಲ್ಲ. ನೀರ್ ಕೊಡ್ಬೇಕಾಗಿರೋದು ಸರ್ಕಾರದ ಆದ್ಯ ಕರ್ತವ್ಯ. ಅವ್ರು ಯಾವಾಗ ಕೊಡ್ತಾರೆ? ಮಳೆ ಬಂದ್ರೆ. ಹಾಗಾದ್ರೆ ಬರ ಘೋಷಣೆ ಮಾಡಿ ಅಲ್ವಾ? ಸೊ ಹೀಗಾಗಿ ಈ ವಿಚಾರದಲ್ಲಿ ತುಂಬಾ ರಾಜಕೀಯ ಮಾಡೋದು ಬೇಡ. ಫಸ್ಟ್ ನಮ್ಮ ರೈತರಿಗೆ ಅನುಕೂಲ ಮಾಡಿ, ಆಮೇಲೆ ಬೇರೆಯವ್ರಿಗೆ ಬಿಡಿ. ಅವ್ರು ಹೇಳ್ತಾ ಇರೋದು ಇನ್ಫ್ಲೋನೇ ಇಲ್ಲ ಅಂತ. 100 TMC ನೀರ್ ಇರ್ಬೇಕಾಗಿತ್ತು, ಇವಾಗ ಬರೀ 22 TMC ಇದೆ KRS ಅಲ್ಲಿ ಅಂತ. 100 TMC ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು, ತುಂಬಬೇಕಾಗಿತ್ತು. ಈಗ ಬರೀ 22 TMC ಇದೆ ಅಂತ. ಹೇಮಾವತಿಯಲ್ಲಿ 80 TMC ಇರ್ಬೇಕಾಗಿತ್ತು, 40 TMC ಇದೆ. ಕಬಿನಿಯಲ್ಲಿ 79 TMC ಇರಬೇಕು, 26 TMC ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಕಾವೇರಿ ಕೊಳ್ಳದ ರೈತರು ಐ ಡೋಂಟ್ ನೋ ಏನ್ ಮಾಡ್ತಾರೆ, ಇದ್ರ ಬಗ್ಗೆ ಏನ್ ಮಾತಾಡ್ಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಾ ಇಲ್ಲ.